ಎಐಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಭಯೋತ್ಪಾದಕರು ಅಂತ ಹೇಳಿದ್ದನ್ನ ನಾವು ಖಂಡಿಸ್ತೇವೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇತ್ತೀಚೆಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಮೆಚ್ಚೋದಕ್ಕಾಗಿ ತಮ್ಮ ಅನುಭವ ಮತ್ತು ವಯಸ್ಸನ್ನ ಮೀರಿ ತಪ್ಪಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಮೊನ್ನೆ ಒಂದಿನ ಹೇಳಿಕೆ ಕೊಟ್ಟಿದ್ರು, ಮುಸಲ್ಮಾನರು ನಮಾಜ್ ಮಾಡುವಂತ ಸಂದರ್ಭದಲ್ಲಿ ಹಾವು ಬಂದ್ರೆ ನಮಾಜ್ ನಿಲ್ಸಿ ಅದನ್ನು ಕೊಲ್ಲಬೇಕು ಅಂತ ಹೇಳಿ. ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು? ಕಾಂಗ್ರೆಸ್ ನಾಯಕರಿಗೆ ನಾನ್ ಕೇಳ್ತೇನೆ, ಭಾವನಾತ್ಮಕ ಸಮಸ್ಯೆಗಳಿಗೆ ಕೆದಕಿ ಕೋಮ ಸೌಹಾರ್ದತೆಯನ್ನು ಹಾಳು ಮಾಡಿ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಒಡೆದಾಳು ನೀತಿಯನ್ನ ಇನ್ನೂ 21ನೇ ಶತಮಾನದಲ್ಲಿ ನೀವು ಮುಂದುವರಿಸ್ತೀರಿ ಅಂದ್ರ ನಿಮ್ಮನ್ನ ಈ ದೇಶದ ಜನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಮಗ ಏನೋ ಅನಾನುಭವಿ ಇರೋದ್ರಿಂದ ಮಾತಾಡ್ತಿದ್ರು ಪ್ರಧಾನ ಮಂತ್ರಿಗಳ ಬಗ್ಗೆ. ಆದ್ರ ಇವತ್ತು ನೀವೇ ಆ ಚಾರ್ಜ್ ತಗೊಂಡ್ಬಿಟ್ಟಿರಲ್ಲ, ಏನ್ ಸಮಸ್ಯೆ ನಿಮ್ಗೆ? ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವ್ರ ಮೆಚ್ಚೋದಕ್ಕಾಗಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಮಾತಾಡ್ತೀರಿ, ಹಿಂದೊಂದ್ಸರ ಮಾತಾಡ್ಬೇಕಾದ್ರೆ ಹೇಳಿದ್ರಿ ದೇಶದ ಪ್ರಧಾನ ಮಂತ್ರಿನ ವಿಷಸರ್ಪ ಅಂತ ಕರೆದಿದ್ರಿ, ನಂತರ ಕ್ಷಮೆ ಕೇಳಿದ್ರಿ. ಇವತ್ತು 140 ಕೋಟಿ ಜನ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇಶದ ಒಬ್ಬ ಗೌರವಾನ್ವಿತ ಪ್ರಧಾನ ಮಂತ್ರಿ 23 ವರ್ಷಗಳ ಕಾಲ ಸಂವಿಧಾನಿಕ ಹುದ್ದೆಯಲ್ಲಿದ್ದು ಯಾವುದೇ ಕಳಂಕ ಇರದಂತ, ಭ್ರಷ್ಟಾಚಾರದ ಆಪಾದನೆ ಇರದಂತ, ಸ್ವಜನ ಪಕ್ಷಪಾತವಿಲ್ಲದಂತ ದೇಶದ ಪ್ರಧಾನ ಮಂತ್ರಿನ ಪ್ರಪಂಚದ ಎಲ್ಲ ದೇಶಗಳವರು ಮೆಚ್ಚುತ್ತಾ ಇದ್ದಾರೆ. ನೀವು ಇವತ್ತು ಈ ರೀತಿ ಮಾತಾಡಿದ್ದನ್ನ 140 ಕೋಟಿ ಜನ ಶಾಪ ಹಾಕ್ತಾ ಇದ್ದಾರೆ ನಿಮಗೆ. ಆ ಶಾಪದಿಂದ ಕಾಂಗ್ರೆಸ್ ನಶಿಸಿ ಹೋಗ್ತದ ಅಂತ ಹೇಳಲಿಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ.